ನಲ್ಲಿ ಇದೆಷ್ಟು ಕಿತ್ತೂರು, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕಕ್ಕೆ ಸಿಕ್ಕ ಯೋಜನೆಗಳಾದ್ರೆ ಇಲ್ಲಿ ಸಮುದಾಯವಾರು ಕೂಡ ಒಂದಷ್ಟು ಉಡುಗೊರೆಗಳನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೊಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಅಲ್ಪಸಂಖ್ಯಾತರು, ಇನ್ಫ್ಯಾಕ್ಟ್ ಮುಸಲ್ಮಾನರಿಗೆ ಸಿದ್ದರಾಮಯ್ಯ ನೀಡಿರುವ ಗಿಫ್ಟ್ಗಳು ಯಾವ ರೀತಿ ಇದೆ ಗಮನಿಸ್ತಾ ಹೋಗೋಣ. ಇನ್ನು 1ರಿಂದ 8ನೇ ತರಗತಿವರೆಗೆ ವಿದ್ಯಾರ್ಥಿ ವೇತನವನ್ನ ನೀಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ ಮುಸಲ್ಮಾನ್ ಸಮುದಾಯದ ಮಕ್ಕಳಿಗೆ. ಇನ್ನು ವಿದ್ಯಾರ್ಥಿ ವೇತನಕ್ಕೆ ಅಂತಲೇ 60 ಕೋಟಿ ರೂಪಾಯಿಯನ್ನ ಮೀಸಲು ಇಡುವ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಹಜ್ ಭವನದಲ್ಲಿ IAS ಹಾಗೆ KS ತರಬೇತಿಯನ್ನ ವಸತಿ ಸಹಿತ ನೀಡಬೇಕು ಅನ್ನೋ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಇನ್ನು ಈ ಸಮುದಾಯದ ವಿದ್ಯಾರ್ಥಿಗಳು ವಿದೇಶದಲ್ಲಿ ಹೆಚ್ಚಿನ ಅಧ್ಯಯನಕ್ಕೆ ಹೋಗೋ ಸಂದರ್ಭದಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಿಕ್ಕೂ ಕೂಡ, ಎಜುಕೇಶನ್ ಲೋನ್ ಅನ್ನ ನೀಡಲಿಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು 4 ಚಕ್ರದ ವಾಹನವನ್ನ ಖರೀದಿ ಮಾಡಲಿಕ್ಕೆ 3 ಲಕ್ಷದವರೆಗೆ ನೆರವನ್ನ ನೀಡೋದಾಗಿ ಕೂಡ ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ 49,000 ಕೋಟಿಯಷ್ಟು ವಫ್ ಆಸ್ತಿ ಇದೆ, ಅದರ ರಕ್ಷಣೆಗೆ 50 ಕೋಟಿಯನ್ನ ಮೀಸಲು ಇಡೋದಾಗಿ ಕೂಡ ಸಿದ್ದರಾಮಯ್ಯ ಘೋಷಿಸಿದ್ದಾರೆ ಬಜೆಟ್ನಲ್ಲಿ. ಇನ್ನು ಶಾದಿ ಮಹಲ್ಗಳ ಮರು ನಿರ್ಮಾಣಕ್ಕೆ ಅಂತ ಹೇಳಿ 54 ಕೋಟಿಯನ್ನ ಅಷ್ಟು ಪ್ರಮಾಣದ ಅನುದಾನವನ್ನ ಮೀಸಲು ಇಡಲಾಗಿದೆ. ಇದು ಸಮುದಾಯವಾರು, ಅದರಲ್ಲೂ ಮುಸಲ್ಮಾನ್ ಸಮುದಾಯವಾರು ಇಡಲಾಗಿರುವ ಬಜೆಟ್ನ ಅನುದಾನದ ಪ್ರಮಾಣ. ಇತ್ತ ಗ್ಯಾರಂಟಿ ಜಾರಿಗೆ ಗ್ಯಾರಂಟಿ ಸಿಕ್ತಾ ಅನ್ನೋ ಪ್ರಶ್ನೆಗೆ ಇಲ್ಲ ಅನ್ನೋ ಉತ್ತರ. ನೀರಾವರಿಗೆ ಅನುದಾನ ಕೊಟ್ಟಿಲ್ಲ, ಸಿದ್ದರಾಮಯ್ಯ ಬರೀ ಕಾಗೆ ಹಾರಿಸಿದ್ದಾರೆ ಅಂತ ವಿರೋಧ ಪಕ್ಷಗಳು ಕಿಡಿಕಾಡ್ತಾ ಇವೆ. ATM ಸರ್ಕಾರ ಸಾಲ ಮಾಡಿ ತೆರಿಗೆ ಬರೆ ಎಳೆದಿದೆ ಅಂತ ಬಿಜೆಪಿಯವರು ಕಣ್ಣು ಕೆಂಪಗೆ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ನಿರೀಕ್ಷೆಯಂತೆಯೇ ವಿಪಕ್ಷಗಳ ಕಣ್ಣು ಕೆಂಪಾಗಿಸಿದೆ. ರಾತ್ರಿ ಕಂಡ ಕನಸೋ ಹಗಲು ಕಂಡ ಕನಸೋ ಗೊತ್ತಿಲ್ಲ, ಘೋಷಣೆಗಳು ಯಾವಾಗ ಜಾರಿಯಾಗ್ತಾವೋ ದೇವರೇ ಬಲ್ಲ ಅಂತ HD ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಸಾಲಭಾಗ್ಯ ಕೊಡ್ತಾರೆ ಅಂತ ಬಿಜೆಪಿ ಕಿಡಿಕಾರಿದೆ. ಈ ರೀತಿಯ ಬಜೆಟ್ನ ನಾವು ಏನು ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಜನ ಈ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಾ ಇದ್ದಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ರಾತ್ರಿ ಕಂಡ ಕನಸೋ ಹಗಲು ಕಂಡ ಕನಸೋ ಅದು ಯಾವಾಗ ದಾರಿಗೆ ಬರೋದು ಇದಕ್ಕೆ ಬರೋದೋ ಗೊತ್ತಿಲ್ಲ. ಇಂಪ್ಲಿಮೆಂಟೇಷನ್ ರಾಜಕೀಯ ಪ್ರೇರಿತವಾಗಿರುವಂಥ ಇಟ್ ಇಸ್ ಅ ಪೊಲಿಟಿಕಲ್ ಬಜೆಟ್. ಸುಳ್ಳು ಹೇಳುವಂಥ ಸರ್ಕಾರ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ. ಗೃಹಲಕ್ಷ್ಮಿ ಮಾಡಿಲ್ಲ, ಗೃಹ ಜ್ಯೋತಿ ಮಾಡಿಲ್ಲ, ಯುವ ನಿಧಿ ಮಾಡಿಲ್ಲ, ಕೇವಲ 6 ತಿಂಗಳಿಗೆ ಮಾತ್ರ ಇದೆ. ಸುಳ್ಳು, ಮೋಸ, ಹೊಸ ಯಾವುದೇ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ, ಅದಕ್ಕೆ ಯಾವುದೇ ರೀತಿ ಒಂದು ನಯಾ ಪೈಸೆನೂ ಹಣ ಇಟ್ಟಿಲ್ಲ. ನೀರಾವರಿ ಯೋಜನೆಗೆ ಹೆಚ್ಚು ಒತ್ತನ್ನು ಕೊಡದೇ ಇರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರ ಮೇಲೆ ಸೇಡ್ ತೀರಿಸಿಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇಂದಿನ ಸರ್ಕಾರದ ಅಂಕಿಅಂಶಗಳನ್ನ ಸುಳ್ಳು ಹೇಳ್ತಾ ಒಂದು ರೀತಿ ಕಾಗೆ ಹಾರಿಸುವಂತ ಪ್ರಯತ್ನವನ್ನ ಈ ಬಜೆಟ್ನಲ್ಲಿ ಅವರು ಮಾಡಿದ್ದಾರೆ. ಕರ್ನಾಟಕ ಬಿಜೆಪಿ ಟ್ವಿಟರ್ ಹ್ಯಾಂಡಲ್ನಲ್ಲಿ ATM ಸರ್ಕಾರದ ಕಲೆಕ್ಷನ್ ಬಜೆಟ್ ಎಂದು ಟೀಕಿಸಲಾಗಿದೆ. ಸಾಲದ ಹೊರೆ, ತೆರಿಗೆಯ ಬರೆ ಬಿಟ್ರೆ ಮತ್ತೇನಿಲ್ಲ, ಮನೆ ಕನಸಿಗೆ ಏಟು, ವಾಹನ ಖರೀದಿ ಆಸೆ ಭಗ್ನ ಎಂದು ಟೀಕಿಸಲಾಗಿದೆ. ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ಉದ್ಯಮಿಗಳು, ಹೋರಾಟಗಾರರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿರೋದು ಹೀಗೆ. ನೀರಾವರಿಗೆ 1 ಲಕ್ಷ ಕೊಡ್ತೇನೆ ಅಂತಂದ್ರೆ 19 ಕೊಟ್ಟಿದ್ರಿ, ಕೃಷಿಗೆ 5,000 ಕೊಟ್ಟಿದ್ರಿ, ತೋಟಗಾರಿಕೆಗೆ 3,000 ಕೊಟ್ಟಿದ್ರಿ, ನಿಮ್ಮ ಗ್ಯಾರಂಟಿಗೆ 60,000 ಕೋಟಿಯನ್ನು ಖರ್ಚು ಮಾಡಿದ್ರಿ. ಅಂದ್ರೆ ಅರ್ಥ ಇಷ್ಟೇ, ನಾವು ಸಾಲವನ್ನ ಜಾಸ್ತಿ ಮಾಡಿದ್ರಿ. ಅರ್ಥ ಇಷ್ಟೇ, ಸಾಲ ಮಾಡಾದ್ರೂ ಮೀಸೆಗೆ ತುಪ್ಪ ಏನು ಬಡ್ಕೊಳ್ಳುವಂಥದ್ದೇನು ನಾನು ನೋಡಿದೆಲ್ಲ ಆ ರೀತಿಯಾದ ನಿಮ್ಮ ಬಜೆಟ್ಗಳು. ಮೊದಲನೇದಾಗಿ FKCC ಬೇಡಿಕೆಗಳಿಟ್ಟಿರೋದ್ರಿಂದ ಒಂದು ನಮಗೆ ಸಂತೋಷ ಸುದ್ದಿ ಏನು ಅಂದರೆ 2 ಟೈರ್ ಆ್ಯಂಡ್ 3 ಟೈರ್ ಸಿಟೀಸ್ ಡೆವಲಪ್ಮೆಂಟ್ಗೆ ನಾವು MSME ಪಾಲಿಸಿ ಮಾಡಬೇಕು ಅಂತೇಳಿದ್ವಿ. ಅದೇ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಆಗಲಿ, ನಮ್ಮ ಬಳ್ಳಾರಿ ಅತ್ಲ ಕಡೆ ನಮ್ಮ ಗುಲ್ಬರ್ಗ, ಆಮೇಲೆ ಬೆಳಗಾಂ, ಅದಕ್ಕೆಲ್ಲ ಒಂದು ಒತ್ತು ಕೊಟ್ಟಿದ್ದಾರೆ. MSME ಕ್ಲಸ್ಟರ್ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಒತ್ತು ಕೊಟ್ಟಿದ್ದಾರೆ. ಇದರಿಂದ ನಾವು FKCC ಬೇಡಿಕೆಯಲ್ಲಿ ಒಂದು 80% ಅಷ್ಟು ಮಾಡಿದ್ದಾರೆ. 45,000 ಒಂದೇ ಬೆಂಗಳೂರು ಕೊಟ್ಟಿದ್ದು ಕೊಡಲಿ, ಅದು ದೊಡ್ಡ ಊರು, ದೊಡ್ಡ ಜಾಸ್ತಿ ರೆವಿನ್ಯೂನು ಅಲ್ಲೇ ಬರುತ್ತೆ, ಎಲ್ಲ ಪರವಾಗಿಲ್ಲ. ಬಟ್ ಉಳಿದು ಸ್ಟೇಟ್ ಬೇರೆ ಕಡೆನೂ ಸ್ವಲ್ಪ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಪರ್ಟಿಕ್ಯುಲರ್ಲಿ ನಮ್ಮ ನಾರ್ತ್ ಕರ್ನಾಟಕ ಯಾವಾಗಲೂ ಹಿಂದುಳಿದಿದ್ದು ಇದು ಇದೆ. ಈ ಕಡೆಗೂ ಸ್ವಲ್ಪ ಅವರು ಏನಾರ ಒಂದು ಸ್ಕೀಮ್ಸ್ ಅನೌನ್ಸ್ ಮಾಡಿದರೆ ಒಳ್ಳೇದಾಗ್ತಿತ್ತು. ಇನ್ನು ಬಜೆಟ್ ಮಂಡನೆ ವೇಳೆ ವಿಧಾನಸಭೆಯಲ್ಲಿ ಭದ್ರತಾ ಲೋಪವಾಗಿದೆ. ಶಾಸಕರು ಅಲ್ಲದೆ ಹೋದ್ರೂ ಕೂಡ ವಕೀಲ ತಿಪ್ಪೇರುದ್ರಪ್ಪ ಅನ್ನೋರು ಸದನದಲ್ಲಿ ಬಂದು ಕುಳಿತಿದ್ದಾರೆ. ದೇವದುರ್ಗ ಕ್ಷೇತ್ರದ JDS ಶಾಸಕಿ ಕರೆಮ್ಮ ಆಸನದಲ್ಲಿ ಬಂದು ತಿಪ್ಪೇರುದ್ರಪ್ಪ ಕುಳಿತಿದ್ದಾರೆ.
ಈ ವ್ಯಕ್ತಿಯ ಬಗ್ಗೆ ಶಾಸಕ ಶರಣುಗೌಡ ಕಂದುಕೂರ್ ಮಾರ್ಷಲ್ಗಳಿಗೆ ಮಾಹಿತಿ ನೀಡುತ್ತಿದ್ದಂತೆ ವ್ಯಕ್ತಿಯನ್ನ ವಿಧಾನಸೌಧದ ಠಾಣೆಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಗೃಹ ಸಚಿವರು ಕೂಡ ವರದಿ ಕೇಳಿದ್ದಾರೆ. ಬಜೆಟ್ ಮಂಡನೆ ಆಗುವ ಆರಂಭಗೊಂಡಾಗ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಬಂದು ನಮ್ಮ ದೇವದುರ್ಗ ಶಾಸಕಿ ಕರಿಯಮ್ಮ ಅವರು ನನ್ನ ಮುಂದ್ಗಡೆ ಸೀಟಿಗೆ ಬಂದು ಕುಳಿತಾರೆ. ಸ್ವಲ್ಪ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ ನಾವು ಸುಮಾರು ದಿನಗಳಿಂದ 4-5 ದಿನದಿಂದ ಎಲ್ಲ ಶಾಸಕರು ಯಾರ್ಯಾರು ಅಂತ ಸ್ವಲ್ಪ ಎಲ್ಲರೂ ನಮಗೆಲ್ಲ ಚಿರಪರಿಚಿತರು. ನಾನು ಅವರಿಗೆ ನಮ್ಮ ಪಕ್ಕದಾಗ ಡಿ ಹರೀಶ್ ಗೌಡ ಅವ್ರಿಗೆ ಕೇಳ್ತೀನಿ, ಬ್ರದರ್ ಯಾರು ಇವರು ಅಂತ. ಇಲ್ಲಣ್ಣ ಯಾರೋ ಗೊತ್ತಿಲ್ಲ ನನಗಂತ ಹೇಳಿದ್ರು. ಆಮೇಲೆ ಇದೆ, ಅವರು ಮೂಲತಃ ವಕೀಲ ವೃತ್ತಿಯಲ್ಲಿ ಇದ್ದಂಥವರು ಅಂತ ಹೇಳಿದ್ದಾರೆ. ಫರ್ದರ್ ಅವರು ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀವಿ. ಅವರು ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಾವು ತೆಗೆದುಕೊಂತಿದ್ದೀವಿ. ಇದನ್ನ ಇನ್ನ ಫರ್ದರ್ ನಾನು ಡೀಟೇಲ್ಸ್ ಏನು ಅವರು ಪ್ರಾಥಮಿಕ